ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಅದರಲ್ಲೂ ದಕ್ಷಿಣ ಕರ್ನಾಟಕದ ಭಾಗದಲ್ಲಂತೂ ನಾಮಿನೇಷನ್ ಭರಾಟೆ, ಎಲೆಕ್ಷನ್ನ ಈ ಕಾವು ರಣಕಹಳೆ ಎಲ್ಲವೂ ಕೂಡ ಊದಿ ಮುನ್ನುಗ್ತಾ ಇದ್ದಾರೆ ಎಲ್ಲ ಪಕ್ಷದ ಮುಖಂಡರು. ಇವತ್ತು ನಾಮಿನೇಷನ್ ನಡೀತಾ ಇದೆ ಜೋರಾಗೇನೆ. ಹಾಸನ, ತುಮಕೂರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾಮಿನೇಷನ್ ಮೇಳವೇ ನಡೀತಾ ಇದೆ. ಮೈಸೂರಿನ ವಿಜಯಶಂಕರ್ ದೋಸ್ತಿ ಸರ್ಕಾರದ ಅಭ್ಯರ್ಥಿಯಾಗಿ ಇದೀಗ ವಿಜಯಶಂಕರ್ ನಾಮಿನೇಷನ್ಸ್ ಫೈಲ್ ಮಾಡೋಕ್ಕೆ ಹೋಗ್ತಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿಬಿಟ್ಟು ಅವ್ರ ಜೊತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ, KPCC ಅಧ್ಯಕ್ಷರಿದ್ದಾರೆ. ಆದರೆ ಯಾಕೋ ಗೊತ್ತಿಲ್ಲ, JDS ಬಾವುಟ ಕಾಣಿಸ್ತಾ ಇದೆ, ಆದರೆ JDSನ ಯಾವುದೇ ನಾಯಕರು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ನೋಡ್ತಾ ಇದ್ರೆ ಆ ಭಾಗದಲ್ಲಿರೋರು ಯಾರೋ GD ದೇವೇಗೌಡರಾಗಲಿ, ಸಾರಾ ಮಹೇಶ್ ಅವರಾಗಲಿ ಗೊತ್ತಿಲ್ಲ, ಅವರೆಲ್ಲರೂ ಕೂಡ ಮಂಡ್ಯದಲ್ಲಿ ಬ್ಯುಸಿ ಇದ್ದಾರನಪ್ಪ ಗೊತ್ತಾಗಿಲ್ಲ. ಬಟ್ ಸಿ ಲೆಟ್ಸ್ ವೆಯ್ಟ್ ಅಂಡ್ ಸಿ, ಆಮೇಲೆ ಬರ್ತಾರೆ ಏನೋ ಗೊತ್ತಿಲ್ಲ. ಬಟ್ ಈ ಕ್ಷಣ ಯಾವುದೇ JDS ನಾಯಕರು ಕೂಡ ವಿಜಯಶಂಕರ್ ನಾಮಪತ್ರ ಸಲ್ಲಿಸೋಕೆ ಹೋಗ್ತಿರ್ಬೇಕಾದ್ರೆ ಈ ಸಂದರ್ಭದಲ್ಲಿ JDS ನಾಯಕರು ಹಾಜರಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಮಂಡ್ಯ ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸ್ತಾರೆ. ಇನ್ನೊಂದು ಕಡೆ ಹಾಸನದಲ್ಲಿ ಭಾರತೀಯ ಜನತಾ ಪಕ್ಷದ A ಮಂಜು ಅವರು ನಾಮಪತ್ರ ಸಲ್ಲಿಸೋಕೆ ಹೋಗ್ತಿದ್ದಾರೆ. ಇನ್ನೊಂದು ಕಡೆ ತುಮಕೂರಿನಲ್ಲಿ ಮುದ್ದಹನುಮೇಗೌಡರು ಒಂದು ಕಡೆ, ದೇವೇಗೌಡರು ಇನ್ನೊಂದು ಕಡೆ. ಒಟ್ಟಿನಲ್ಲಿ ನಾಮಿನೇಷನ್ ಮೇಳವೇ ನಡೀತಾ ಇದೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ.